ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಬಹುಕೋಟಿ ಹಗರಣಗಳು ಒಂದಾದ ಮೇಲೆ ಒಂದು ಬೆಳಕಿಗೆ ಬರ್ತಾ ಇದ್ದು, ಈಗಾಗಲೇ 2 ಪ್ರಕರಣಗಳನ್ನ ಸಿಐಡಿ ತಂಡ ಪತ್ತೆಯನ್ನ ಮಾಡ್ತಿದೆ. ಈಗ ಮತ್ತೊಂದು ಬಹುಕೋಟಿ ವಂಚನೆಯ ಪ್ರಕರಣ ಬೆಳಗಾವಿಯಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತೇಳಿ ಜನರಿಂದ ಹಣವನ್ನ ಸಂಗ್ರಹಿಸಿ ಬಳಿಕ ಅವರಿಗೆ ಮೋಸವಾಗುವಂತ ಅನೇಕ ಪ್ರಕರಣಗಳಿರ್ತಕ್ಕಂಥದ್ದು. 2 ಬೆಳಗಾವಿ ಜಿಲ್ಲಾಡಳಿತವೇ ಬಯಲು ಮಾಡಿತ್ತು. ಇಬ್ಬರ ಮೇಲೂ ಕೂಡ ಎಫ್ಐಆರ್ ಕೂಡ ದಾಖಲಾಗಿವೆ. ಈಗ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಪ್ರಮುಖವಾಗಿ ಶಿವಾನಂದ ನೀಲಣ್ಣವರ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಅದಾದ ಬಳಿಕ ಆದಿತ್ಯ ರಾಜ್ ಕ್ಯಾಪಿಟಲ್ ನಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು. ಈಗ ಈ 3ನೇ ಪ್ರಕರಣ ಬೆಳಗಾವಿಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಈಗಾಗಲೇ ನೊಂದ ಗ್ರಾಹಕರೆಲ್ಲರೂ ಕೂಡ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಮಗೆ ನ್ಯಾಯ ಕೊಡಿಸುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪ್ರಮುಖವಾಗಿ ಆ ಸಂಸ್ಥೆ ಯಾವುದು, ಏನಾಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಟಿಳಕವಾಡಿಯ ಅಪೆಕ್ಸ್ ಒಂದು ಸಂಸ್ಥೆಯ ಮೇಲೆ ಈಗ ಈ ರೀತಿ ಆರೋಪ ಕೇಳಿದಂತ ಅಪೆಕ್ಸ್ ಬಿರ್ಜಾ LLR ಅಂತಕ್ಕಂಥ ಒಂದು ಕಂಪನಿ ಕಳೆದ ಅನೇಕ ದಿನಗಳಿಂದ ಕೂಡ ಜನರಿಂದ ಠೇವಣಿ ರೂಪದಲ್ಲಿ ಹಣವನ್ನು ಸಂಗ್ರಹಿಸುತ್ತಿತ್ತು. ಏನು ಹೆಚ್ಚಿನ ಬಡ್ಡಿ ಅಂದ್ರೆ ಲಕ್ಷಕ್ಕೆ 4% ಬಡ್ಡಿಯನ್ನ ಕೊಡ್ತೀನಿ ಅಂತೇಳಿ ಸಾರ್ವಜನಿಕರಿಂದ ಸುಮಾರು 160 ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿದೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಬಗ್ಗೆ ಏನಂದ್ರೆ, ನೊಂದ ಗ್ರಾಹಕರೊಬ್ರು ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಅಶೋಕ್ ಎನ್ನುವರು ಒಂದು ದೂರನ್ನ ದಾಖಲಿಸ್ತಾರೆ. ಆ ದೂರನ್ನ ದಾಖಲಿಸಿದಂತ ಬಳಿಕ ಗ್ರಾಹಕರೆಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಬಂದು ಪ್ರತಿಭಟನೆಯನ್ನ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಒಂದು ಮನವಿಯನ್ನು ನೀಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಒಂದು ಸಂಸ್ಥೆಯ ಮಾಲೀಕರಾದ ಕಾಶಿನಾಥ್ ಮತ್ತು ಗಣೇಶ್ ಭಂಡಾರಿ ಅಂತಕ್ಕಂಥ ಇಬ್ರು ಈ ಒಂದು 2 ಘಟನೆಗಳೇನಾಯಿತು, ಅದಾದ ಬಳಿಕ ತಮ್ಮ ಸಂಸ್ಥೆಯ ಕಚೇರಿಗೆ ಬೀಗವನ್ನ ಜಡಿದು ವಿದೇಶಕ್ಕೆ ಪರಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಹಕರೆಲ್ಲರೂ ಕೂಡ ಆತಂಕಗೊಳಗಾಗಿದ್ದಾರೆ. ಏನು ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು ಮತ್ತು ಸಂಸ್ಥೆಯ ಮಾಲೀಕರನ್ನ ಸಂಪರ್ಕ ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಹೀಗಾಗಿ ನೊಂದಂತ ಗ್ರಾಹಕರು ಏನೋ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಬಂದು ಒಂದು ಪ್ರತಿಭಟನೆಯನ್ನ ಮಾಡಿ ನಮಗೆ ನ್ಯಾಯ ಕೊಡಿಸುವಂತೆ ಈಗ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ದಾಖಲಿರ್ತಕ್ಕಂಥದ್ದು. ಈಗ ದೂರನ್ನು ಆಧರಿಸಿದಂತ ಬೆಳಗಾವಿ ಪೊಲೀಸರು ಈಗ ಪ್ರಾಥಮಿಕವಾಗಿ ತನಿಖೆ ನಡೆಸ್ತಾ ಇದ್ದು, ಮತ್ತೊಂದು ಕಡೆ ಏನು ಅಂತಂದ್ರೆ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡುವಂತೆ ಎಲ್ಲ ರೀತಿಯ ಸಿದ್ಧತೆ ನಡೆಸಿದ್ದಾರೆ. ಯಾಕಂದ್ರೆ ಸುಮಾರು 50 ಕೋಟಿ ರೂಪಾಯಿ ಹೆಚ್ಚಿನ ಮೌಲ್ಯದ ಪ್ರಕರಣಗಳಿದ್ರೆ ಅದು ಆಟೋಮೆಟಿಕ್ ಆಗಿ ಸಿಐಡಿಗೆ ಹಸ್ತಾಂತರ ಮಾಡಬೇಕಾಗುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಈ ಒಂದು ಕೇಸ್ನಲ್ಲೂ ಕೂಡ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಕಳೆದ 10 ವರ್ಷಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಈ ರೀತಿ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತಕ್ಕಂಥ ಆಮಿಷವನ್ನು ನೋಡಿ ಏನು ಜನರಿಗೆ ಮೋಸವಾಗುವಂತಹ ಪ್ರಕರಣಗಳು ಸಾಕಷ್ಟು ನಡೆದ್ರು ಕೂಡ ಜನ ಇನ್ನೂ ಎಚ್ಚೆತ್ತುಕೊತಾ ಇಲ್ಲ. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಆಗಿರ್ಬೋದು, ನಗರ ಪೊಲೀಸ್ ಆಯುಕ್ತರು ಅನೇಕ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಹೆಚ್ಚಿನ ಬಡ್ಡಿಯನ್ನ ಕೊಡಕ್ಕೆ ಸಾಧ್ಯ ಇಲ್ಲ, ಇದನ್ನ ನಂಬಬೇಡಿ ಅಂತ ಹೇಳಿದ್ರು ಕೂಡ ಈ ರೀತಿ ವಂಚನೆಗಳು ಪ್ರಕರಣಗಳು ನಡೀತಾ ಇವೆ. ಈಗ ಏನು ಈ ಒಂದು ಅಫೆಕ್ಸ್ ಕಾರ್ಪಸ್ ಫ್ಯಾಕ್ಟರಿ ಏನು ಸಂಸ್ಥೆಯಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಇರತಕ್ಕಂಥದ್ದು. ಈಗಾಗಲೇ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ. ತನಿಖೆ ವೇಳೆಯಲ್ಲಿ ಯಾವೆಲ್ಲ ವಿಚಾರಗಳು ಸಿಗುತ್ತೆ ಮತ್ತು ವಿದೇಶಕ್ಕೆ ಪರಾರಿಯಾದವ್ರನ್ನ ಹೇಗೆ ವಾಪಸ್ ಪೊಲೀಸರು ಕರೆತರ್ತಾರೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲ. ಮತ್ತು ಗ್ರಾಹಕರು ಕೂಡ ಅವ್ರನ್ನ ವಾಪಸ್ ಕರೆತಂದು ನಮ್ಮ ಹಣವನ್ನ ವಾಪಸ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ಇಡ್ತಕ್ಕಂಥದ್ದು. ಏನಂದ್ರೆ, ಈ ಒಂದು ಶಿವಾನಂದ ನೀಲಣ್ಣವರ್ ಹಾಗೇನೆ ಆದಿತ್ಯ ರಾಜ್ ಪ್ರಕರಣವಾದ ಬಳಿಕ ಈ ಒಂದು ಕಚೇರಿಗೆ ಬೀಗ ಹಾಕಲಾಗುತ್ತೆ. ಅಲ್ಲಿ ಯಾರಿಗೂ ಕೂಡ ಸಂಪರ್ಕಕ್ಕೆ ಇಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಮಾಲೀಕರು ಕೂಡ ಸಿಗಲ್ಲ. ಹೀಗಾಗಿ ಗ್ರಾಹಕರು ಆತಂಕಗೊಳ್ತಾರೆ. ಮತ್ತು ಹಲವು ದಿನಗಳ ಕಾಲ ಅವ್ರನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಏನು ಅವ್ರು ಎಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಅವರು ಆ ವೇಳೆಗಾಗ್ಲೇ ಅವರು ದೇಶವನ್ನ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಈ ಒಂದು ಗ್ರಾಹಕರಿಗೆ ಸಿಗುತ್ತೆ. ಆಗ ಗ್ರಾಹಕರು ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಈಗ ಏನು ನಾವು ನಂಬಿದವರೇ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಕಾರಣಕ್ಕಾಗಿ ಈಗ ಎಲ್ಲಾ ಗ್ರಾಹಕರು ಕೂಡಿಕೊಂಡು ಒಂದು ಸಭೆಯನ್ನ ಮಾಡಿ ಬೆಳಗಾವಿ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಏನಂದ್ರೆ, ನಗರ ಪೊಲೀಸ್ ಆಯುಕ್ತರು ಕೂಡ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಈಗ ಸಿಐಡಿ ಹಸ್ತಾಂತರ ಮತ್ತು ತನಿಖೆಯನ್ನ ಚುರುಕುಗೊಳಿಸಕ್ಕೂ ಕೂಡ ಏನೋ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನೋ ಹೊರಗೆ ಹೋಗಿದ್ದಂಥವ್ರನ್ನ ಈಗ ಕರೆತಂದು ಮತ್ತು ಗ್ರಾಹಕರ ಹಣ ಎಷ್ಟರ ಮಟ್ಟಿಗೆ ಸೇಫ್ ಇದೆ, ಆ ಹಣ ಇದೆಯಾ ಮತ್ತು ಆ ಹಣದ ಬಳಕೆ ಹೇಗಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ತನಿಖೆ ಈಗ ಸದ್ಯ ಆರಂಭ ಆಗಿರ್ತಕ್ಕಂಥದ್ದು. ಇದು ಬೆಳಗಾವಿಯಲ್ಲಿ 3ನೇ ಪ್ರಕರಣ 2-3 ತಿಂಗಳಲ್ಲಿ. ಈ ಹಿಂದೆಯೂ ಕೂಡ ಅನೇಕ ರಾಣಿ ಚೆನ್ನಮ್ಮ, ಬೈಲೊಂಗಲದ ರಾಣಿ ಚೆನ್ನಮ್ಮ ಬ್ಯಾಂಕ್ನಲ್ಲೂ ಕೂಡ ಇದೇ ರೀತಿ ಆಯಿತು ಮತ್ತು ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಗ್ರಾಹಕರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಶ್ರೀ ಅಶೋಕ್ ಬಿಸ್ಗುಪ್ಪಿ ಇವರು ಒಂದು ದೂರು ನೀಡಿದ್ದಾರೆ. ಅದರ ಪ್ರಕಾರ ಇವರು ಅಪೆಕ್ಸ್ ಬಿಸ್ಕಾಪ್ ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಕಂಪನಿದವರು ನಾವು ನಿಮ್ಮ ದುಡ್ಡು ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ತೀವಿ, ಶೇರ್ ಬಾಜಾರ್ನಲ್ಲಿ ಹಾಕ್ತೀವಿ ಮತ್ತು ನಿಮಗೆ 4% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಆಮಿಷ ನೀಡಿ
ಇವರ ಜೊತೆಗೆ ಒಂದು ಅಗ್ರಿಮೆಂಟ್, ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡಿದ್ದಾರೆ, ಅವರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ. ಈಗ ಅವರು ಕಂಪನಿ ಬಂದ್ ಮಾಡಿಕೊಂಡು ಓಡೋಗಿದ್ದಾರೆ ಅಂತ ಇವರು ಬಂದಿದ್ದಾರೆ. ಈ ದೂರು ಕಂಪನಿ ಮೇಲೆ ಮತ್ತು ಅದರದು ಪದಾಧಿಕಾರಿಗಳ ಮೇಲೆ ಈ ದೂರು FIR ದಾಖಲು ಮಾಡಲಾಗಿದೆ. ಈ FIR ಬರ್ಡ್ಸ್ ಹಾಗೂ KPID ಆಕ್ಟ್ ಇದು ಸೆಕ್ಷನ್ ನಲ್ಲಿ ಮತ್ತು BNS ಸೆಕ್ಷನ್ಸ್ ನಲ್ಲಿ ನಾವು ತಗೊಂಡಿದ್ದೀವಿ. ಈ ಕಂಪ್ಲೇಂಟ್ ನಲ್ಲಿ ಕಾಶಿನಾಥ್ ವಾಘಮಾರೆ ಇವನು ಮೇನ್ ಆರೋಪಿ ಇದ್ದಾನೆ. ಇವನ್ ಹೆಂಡತಿ, ಇವನ ರಿಲೇಟಿವ್ಸ್ ಮತ್ತು ಒಬ್ಬ ಗಣೇಶ್ ಭಂಡಾರೆ ಮತ್ತು ಅವನ ಹೆಂಡತಿ, ಈ ತರ 7 ಆರೋಪಿ ಇವರು ಹೆಸರು ಕೊಟ್ಟಿದ್ದಾರೆ. ಸುಮಾರು 160 ಕೋಟಿ ಜನರಿಗೆ ಮೋಸ ಆಗಿರಬಹುದು ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಇವರಿಗೆ ನಾವು ಕಂಪ್ಲೇನೆಂಟ್ಸ್ಗೆ ನಾವು ಕೇಳಿದ್ವಿ, ಈಗ ಶಿವಮ್ ಅಸೋಸಿಯೇಟ್ಸ್ ಆಗಿದ ತಕ್ಷಣ ನೀವು ಯಾಕೆ ನಮಗೆ ಇನ್ಫಾರ್ಮ್ ಮಾಡಿಲ್ಲ? ಆವಾಗ ಇವರು ಹೇಳ್ತಾರೆ, ನಾವು ಆವಾಗ ಅವರಿಗೆ ಅವ್ರ ಹತ್ರ ಹೋಗಿದ್ದೀವಿ, ಕೆಲವರಿಗೆ ಅವರು ದುಡ್ಡು ವಾಪಸ್ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾವು ದುಡ್ಡು ನೀಡಿಲ್ಲ, ಕೆಲವರಿಗೆ ದುಡ್ಡು ಕೊಟ್ಟು ಬಾಕಿಯವರಿಗೆ ಕೊಟ್ಟಿಲ್ಲ, ಈಗ ಓಡೋಗಿದ್ದಾರೆ ಅಂತ ಹೇಳಿದ್ದಾರೆ. ಈ ಕೇಸ್ 50 ಕೋಟಿಗಿಂತ ಜಾಸ್ತಿ ಇರುವುದರಿಂದ CIDಗೆ ವರ್ಗಾವಣೆಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ತನಿಖೆ ನಡೀತಾ ಇದೆ. ಈ ಬ್ಯಾಂಕ್ ಅಕೌಂಟ್ ಆಗಲಿ, ಅವ್ರದ್ದು ಸ್ಟಾಕ್ ಎಕ್ಸ್ಚೇಂಜ್ ಅಕೌಂಟ್ಸ್ ಆಗಲಿ, ಅದರ ಮೇಲೆ ಪರಿಶೀಲನೆ ಮಾಡಿಕೊಂಡು ಜನರದು ಎಷ್ಟು ದುಡ್ಡು ನಮಗೆ ಫ್ರೀಸ್ ಮಾಡೋಕ್ಕೆ ಸಾಧ್ಯ ಇದೆ ಅದು ನಾವು ಮಾಡ್ತೀವಿ. ಒಟ್ಟಾರೆ 5-6 ದೊಡ್ಡ ಪ್ರಕರಣಗಳಿದ್ರು ಕೂಡ ಸಾರ್ವಜನಿಕರು ಇನ್ನೂ ಕೂಡ ಈ ರೀತಿ ಹೆಚ್ಚಿನ ಬಡ್ಡಿಗೆ ಮೋಸ ಹೋಗುವಂತದ್ದು ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ CID ಈ ಒಂದು ಪ್ರಕರಣದಲ್ಲಿ ಈಗ ಎಂಟ್ರಿ ಆಗ್ತಾ ಇದೆ.